ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಸಂಪರ್ಕ ಮಾಡ್ತಾರಾ ಅಥವಾ ನೀವು ಎಮೋಷನಲ್ ಫೂಲ್ ಆಗ್ತಾ ಇದ್ದೀರಾ ಅನ್ನೋ ನಿಮ್ಮ ಮನಸ್ಸಿನ ಪ್ರಶ್ನೆಗಾಗಿ ರೀಡಿಂಗ್ ಆಗಿರುತ್ತೆ. ನಾವು ಇಲ್ಲಿ ಏನೆಲ್ಲ ನೋಡ್ತೀವಿ ಅಂದ್ರೆ ನಿಮ್ಮ ಹಾರ್ಟ್ ಅಲ್ಲಿ ಒಂದು ಎವ್ರಿ ಕ್ವೆಶನ್ ಈ ತರ ಇದ್ರೆ ಅವರು ನನ್ನನ್ನ ಆಯ್ಕೆ ಮಾಡ್ತಾರಾ ಅಥವಾ ನಾನು ಸುಮ್ಮನೆ ಹೋಪ್ ನಲ್ಲಿ ಕಾಯ್ತಾ ಇದ್ದೀನಾ? ನನ್ನ ಪೇಷನ್ಸ್ ವರ್ತ್ ಇದೆಯಾ? ಅನ್ನೋದಾದ್ರೆ ಈ ರೀಡಿಂಗ್ ನಿಮಗಾಗಿ ಒಂದು ಹೋಪ್ ನ ತಂದ್ಕೊಡುತ್ತೆ ಅಂತ ಭಾವಿಸ್ತೀನಿ. ಈ ಟ್ಯಾರೋ ರೀಡಿಂಗ್ ನಲ್ಲಿ ನಾವು ಏನನ್ನ ನೋಡ್ತಿದೀವಿ ಅಂತ ಅಂದ್ರೆ ಅವರು ನಿಮ್ಮ ಬಗ್ಗೆ ಯಾವ ಹಂತದಲ್ಲಿ ಇದ್ದಾರೆ? ಡಿಸಿಷನ್ ಮಾಡ್ತಾರಾ? ಅಥವಾ ಇದೊಂದು ಟೈಮ್ ಪಾಸ್ ಜರ್ನಿನ? ಈ ಕಾಯುವಿಕೆಗೆ ಲವ್‌ಗೆ ಒಂದು ವ್ಯಾಲ್ಯೂ ಇದೆಯಾ? ಇಲ್ಲ ನಾನು ಏನಾದ್ರೂ ಪಾಠವನ್ನ ಕಲಿತೀನಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಯೂನಿವರ್ಸ್ ನಿಮ್ಗೆ ಯಾವ ಸಿಗ್ನಲ್ ಕೊಡ್ತಾ ಇದ್ದಾರೆ, ಮುಂದೆ ಕನೆಕ್ಟ್ ಆಗೋ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇದು ಫಿಯರ್ ಕ್ರಿಯೇಟ್ ಮಾಡೋ ರೀಡಿಂಗ್ ಅಂತೂ ಅಲ್ಲ, ಹಾಗಂತ ಇದೊಂದು ಬ್ಲೈಂಡ್ ಹೋಪ್ ಕೊಡೋ ರೀಡಿಂಗ್ ಕೂಡ ಅಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಟ್ರೂತ್ ಮತ್ತೆ ಕ್ಲಾರಿಟಿ ಕೊಡೋ ರೀಡಿಂಗ್ ಆಗಿರುತ್ತೆ. ನಿಮಗೆ ಈ ಮೆಸೇಜ್ ತುಂಬಾ ಪರ್ಸನಲ್ ಅನ್ಸಿದ್ರೆ ಅದು ಕಾನ್ಸಿಡೆನ್ಸ್ ಅಲ್ಲ, ಇದು ಒಂದು ಸೈನ್ ಅಂತ ಭಾವಿಸಿ. ಯೂನಿವರ್ಸ್ ನಿಮ್ಮ ಟೈಮ್, ಟಿಯರ್ಸ್ ಯಾವ್ದನ್ನು ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಶಾಂತವಾಗಿ ಕೇಳಿ. ನಿಮ್ಮ ಇಂಟ್ಯೂಷನ್ ಈಗಾಗ್ಲೇ ನಿಮ್ಗೆ ಆನ್ಸರ್ ಕೊಟ್ಟಿರ್ಬೋದು, ಬಹುಶಃ ಆನ್ಸರ್ ಗೊತ್ತಿದೆ. ಬಟ್ ಇದರಿಂದನೂ ಇನ್ನ ನಿಮ್ಗೆ ಹೆಚ್ಚು ಕ್ಲಾರಿಟಿ ಸಿಗ್ಲಿ ಅಂತ ನಾನು ಪ್ರೇ ಮಾಡ್ಕೊಳ್ತೀನಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಪರ್ಸನಲ್ ರೀಡಿಂಗ್ ಬೇಕಾದ್ರೆ ನೀವು ನನ್ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಾ ಈ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ? ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಹೇಳ್ಕೊಂಡು ಈ ವಿಡಿಯೋನ ಖುಷಿ ಖುಷಿಯಾಗಿ ಶಾಂತವಾಗಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇಲ್ಲಿ ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಮೊದಲಿಗೆ 6 ಆಫ್ ವಾಂಡ್ಸ್ ಬಂದಿದೆ, ಕಿಂಗ್ ಆಫ್ ಕಪ್ಸ್ ಬಂದಿದೆ, ಏಸ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಕಪ್ಸ್, ವೀಲ್ ಆಫ್ ಫಾರ್ಚೂನ್. ಲೆಟ್ ಮಿ ರಿಅರೇಂಜ್. ಇಲ್ಲಿ ಕಾರ್ಡ್ಸ್ ನ ಸ್ಪ್ರೆಡ್ ಮಾಡಿದೀನಿ. ಈ ಕಾರ್ಡ್ಸ್ ನ ನೋಡ್ತಾ ಇದ್ರೆ ಒಂದು ಕ್ಲಿಯರ್ ಮೆಸೇಜ್ ಕೊಡ್ತಾ ಇದೆ ಅಂತ ನನಗೆ ಕ್ಲಿಯರ್ ಆಗಿ ಇಂಡಿಕೇಶನ್ ಸಿಗ್ತಾ ಇದೆ. ಇದ್ರ ಜೊತೆಗೆ ಯಾರಾದ್ರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಮಾಡಿಸ್ಕೋಬೇಕು ಅಂತ ಇದ್ರೆ ಅಂಡ್ ನಿಮ್ಮ ಪಾರ್ಟ್ನರ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಏನಾದ್ರು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಪಾಸಿಟಿವ್ ಲವ್ ಸ್ಪೆಲ್ಸ್ ನ ಮಾಡ್ತೀವಿ. ಇದು ಒಂದು ಲೈಕ್ ನಿಮ್ಮ ಬಾಂಡೇಜ್ ನ ಸ್ಟ್ರಾಂಗ್ ಮಾಡೋದಕ್ಕಾಗಿರ್ಬೋದು, ಇಲ್ಲ ಕಮ್ಯುನಿಕೇಶನ್ ನ ಇಂಪ್ರೂವ್ ಮಾಡೋದಕ್ಕೆ ಆಗಿರ್ಬೋದು. ಇದು ಒಂದು ಸಿಂಪಲ್ ಒನ್ ಟೈಮ್ ರಿಚುವಲ್ ಪ್ಯಾಕೇಜ್ ಅಲ್ಲಿ ನಿಮ್ಗೆ 999 ಆಗುತ್ತೆ. ನಿಮ್ಗೆ ಟ್ಯಾರೋ ರೀಡಿಂಗು ಆಗುತ್ತೆ, ಅದ್ರ ಜೊತೆಗೆ ನೋ ಕಾಂಟ್ಯಾಕ್ಟ್ ಕಮ್ಯುನಿಕೇಶನ್ ಅಲ್ಲಿ ಇದ್ರೆ ಒಂದು ಪಾಸಿಟಿವ್ ಲವ್ ಸ್ಪೆಲ್ ಡಿವೈನ್ ಎನರ್ಜಿಯಲ್ಲಿ ಮಾಡ್ತೀವಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಬುಕ್ ಮಾಡ್ಕೋಬಹುದು. ನೀವು ವಾಟ್ಸಪ್ ಅಲ್ಲಿ ನನ್ನ ಜೊತೆ ಕನೆಕ್ಟ್ ಆಗಿ ಹೆಚ್ಚಿನ ಡೀಟೇಲ್ಸ್ಗಾಗಿ ಟ್ಯಾರೋ ರೀಡಿಂಗ್ ಪ್ಲಸ್ 1 ಲವ್ ಸ್ಪೆಲ್ ಆಗಿರುತ್ತೆ 999 ಅಂತ ಹೇಳ್ತಾ ಈ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು 6 ಆಫ್ ವಾಂಡ್ಸ್ ಬರ್ತಾ ಇದೆ. ಇದು ಸೈಲೆನ್ಸ್ ನಲ್ಲಿ ಇದ್ರು ನಿಮ್ಮ ಪಾರ್ಟ್ನರ್ ನಿಮ್ಮ ಕನೆಕ್ಷನ್ ನ ಕಂಪ್ಲೀಟ್ ಆಗಿ ಲಾಸ್ಟ್ ಆಗಿಲ್ಲ ಅನ್ನೋ ಸೈನ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಬಗ್ಗೆ ಒಳಗೊಳಗೆ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರ ಲೈಫ್ ನಲ್ಲಿ ಇನ್ಸಿಗ್ನಿಫಿಕೆಂಟ್ ಅಲ್ಲ. ಕಾಂಟ್ಯಾಕ್ಟ್ ಬಂದಾಗ ಅದು ಸ್ಮಾಲ್ ಮೆಸೇಜ್ ಅಲ್ಲ, ವ್ಯಾಲಿಡೇಷನ್ ಟೈಪ್ ಇರ್ಬೋದು ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಅವರು ತುಂಬಾ ನಿಮ್ಮನ್ನ ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಯಾವ್ದನ್ನು ಸೈಲೆಂಟ್ ಆಗಿನೇ ಮಾಡ್ತಾ ಇದ್ದಾರೆ, ಯಾವ್ದು ತೋರಿಸ್ಕೊಳ್ತಾ ಇಲ್ಲ. ಒಂದು ಸ್ಟೇಬಲ್ ಪ್ರೀತಿ ನಿಮ್ದಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೆಕೆಂಡ್ಗೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ. ನಿಮ್ಮ ಪಾರ್ಟ್ನರ್ ಎಮೋಷನಲಿ ಡೀಪ್ ವ್ಯಕ್ತಿ ಅಂತ ಹೇಳ್ಬೋದು. ಫೀಲಿಂಗ್ಸ್ ಇದ್ರೂ ಕೂಡ ಶೋ ಮಾಡೋದು ಅವರಿಗೆ ಕಷ್ಟ ಆಗುತ್ತೆ. ಕೋಲ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂದ್ರೆ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ, ಎಮೋಷನ್ಸ್ ನ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಿದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಒಂದು ನ್ಯೂ ಬಿಗಿನಿಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು. ಪ್ರಾಕ್ಟಿಕಲ್ ಸ್ಟೆಪ್ ತಗೊಳ್ಳೋದಕ್ಕಾಗಿರ್ಬೋದು. ಎಸ್, ನಿಮ್ಮ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರಾ ಮಾಡಲ್ವಾ ಅಂತ ಕೇಳಿದ್ರೆ ಖಂಡಿತ ಸಂಪರ್ಕ ಮಾಡ್ತಾರೆ, ಚಾನ್ಸಸ್ ತುಂಬಾ ಇದೆ. ಬಟ್ ಇಲ್ಲಿ ಡ್ರಾಮಾ ಮೋಡ್ ನಲ್ಲಿ ಅವರು ಇಲ್ಲ ಅಂತ ಇದೆ. ಕಾಮ್ ಗ್ರೌಂಡೆಡ್ ಆಗಿ ರಿಯಲಿಸ್ಟಿಕ್ ಆಗಿ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ.
ಸೊ ಹೋಪ್ ಇದರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನೀವು ಜೆನ್ಯೂನ್ ಆಗಿ ಎಮೋಷನಲಿ ಪ್ಯೂರ್ ಆಗಿ ಇದ್ದೀರಾ. ನಿಮ್ಮ ಪ್ರೀತಿ ಕನೆಕ್ಷನ್ಗೋಸ್ಕರ ನೀವು ಎಮೋಷನಲ್ ಫೂಲ್ ಅಲ್ಲ. ನೀವು ಫೀಲ್ ಮಾಡೋದು ವೀಕ್ನೆಸ್ ಅಲ್ಲ. ಅದು ಡೆಪ್ತ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಇಲ್ಲಿ ಲಾಸ್ಟ್ ಕಾರ್ಡ್ ನೋಡ್ತಾ ಇರ್ಬೋದು, ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ. ಯೂನಿವರ್ಸ್ ಟೈಮಿಂಗ್ ಅಲ್ಲಿ, ಡೆಸ್ಟಿನಿ ಇಂಟರ್ಫೆರೆನ್ಸ್ ಅಲ್ಲಿ ಥಿಂಗ್ಸ್ ನಿಮ್ಮ ಸಡನ್ ಆಗಿ ಟರ್ನ್ ಆಗುವಂತ ಚಾನ್ಸಸ್ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಡಿಲೇ ಇದ್ರೂ ಕೂಡ ಡೆಸ್ಟಿನಿ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಕ್ಲೋಸ್ ಆಗಿಲ್ಲ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಓವರ್ ಆಲ್ ನಾವು ಈ ಮೆಸೇಜ್ ಟ್ರೂತ್ ಅಂತ ನೋಡೋದಾದ್ರೆ, ಅವರು ನಿಮ್ಮನ್ನ ಸಂಪರ್ಕ ಮಾಡುವ ಪಾಸಿಬಿಲಿಟೀಸ್ ಖಂಡಿತ ಇದೆ. ನೀವು ಎಮೋಷನಲ್ ಫೂಲ್ ಅಲ್ಲ. ಡಿಲೇ ಆಗ್ತಾ ಇದೆ. ನಿಮ್ಗೂ ಗೊತ್ತು, ಅದ್ ನನ್ಗೂ ಗೊತ್ತು, ಇಲ್ಲಿ ರೀಡಿಂಗ್ ಅಲ್ಲೂ ಬರ್ತಾ ಇದೆ. ಸೊ ಡಿಲೇ ಆಗ್ತಿದೆ. ಅವರು ಎಮೋಷನಲ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯೂನಿವರ್ಸ್ ಟೈಮಿಂಗ್ ಪ್ಲೇ ಮಾಡ್ತಾ ಇದೆ. ಸೊ ಅಂದ್ರೆ ಒಂದು ರಿಮೈಂಡರ್ ನಿಮಗೆ, ನೀವು ಕಾಯ್ತಾ ಇರೋದಕ್ಕೆ ವರ್ತ್ ರಿಸಲ್ಟ್ ಸಿಗ್ಬೇಕು. ಅದು ಸಿಕ್ಕೇ ಸಿಗುತ್ತೆ. ಯೂನಿವರ್ಸ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ನ ಈಗಾಗಲೇ ವಿಸ್ಪರ್ ಮಾಡ್ತಾ ಇದೆ. ಬ್ಲೈಂಡ್ ಹೋಪ್ ಅಲ್ಲ, ಡಿವೈನ್ ಟೈಮಿಂಗ್ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳಿ. ಶಾಂತವಾಗಿರಿ. ನಿಮ್ಮ ಹಾರ್ಟ್ ವ್ಯಾಲ್ಯೂ ಯೂನಿವರ್ಸ್ಗೆ ಗೊತ್ತು. ಸೊ ನಿಮಗೆ ಏನ್ ಸಿಗ್ಬೇಕು ಅನ್ನೋದು ಯೂನಿವರ್ಸ್ಗೆ ಗೊತ್ತು. ಖಂಡಿತ ನೀವು ಆಸೆ ಪಟ್ಟಿರೋದು, ನೀವು ಇಷ್ಟಪಟ್ಟಿರೋದು, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವ್ರನ್ನ ನೀವು ಖಂಡಿತ ಸೇರ್ತೀರಾ. ಸೊ ಈ ರೀಡಿಂಗ್ ನಲ್ಲಿ ನಿಮ್ಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇದ್ರ ಜೊತೆ ಏನಾದ್ರೂ ಗೆಸ್ಚರ್ ಅಲ್ಲಿ ಹೇಳೋದಾದ್ರೆ, ಒಂದು ಸೂಚನೆ ಕಾರ್ಡ್ ಎನರ್ಜಿ ಅಂತ ನಾವು ನೋಡೋದಾದ್ರೆ, ಇದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಕನೆಕ್ಟ್ ಆಗ್ತಾರಾ ಅನ್ನೋದಾದ್ರೆ, ಖಂಡಿತ ಅವರು ಈ ಗೆಸ್ಚರ್ಸ್ ಎನರ್ಜೀಸ್ ಅಲ್ಲಿ ನೋಡೋದಾದ್ರೆ ಖಂಡಿತ ಕನೆಕ್ಟ್ ಆಗ್ತಾರೆ. ಅವರು ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಅವರು ಓಪನ್ ಮೆಸೇಜ್ ಮಾಡೋ ಮೊದಲು ನಿಮ್ಮ ಸ್ಟೇಟಸ್, ಡಿ ಪಿ, ಲಾಸ್ಟ್ ಸೀನ್, ಆಕ್ಟಿವಿಟಿ ಎಲ್ಲಾನು ಅಬ್ಸರ್ವ್ ಮಾಡ್ತಾರೆ. ನೀನು ಇನ್ನೂ ಸೇಮ್ ಎನರ್ಜಿನಲ್ಲಿ ಇದೆಯಾ ಅನ್ನೋದು ಚೆಕ್ ಮಾಡ್ತಾರೆ. ಅದು ಒಂದು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ಸಡನ್ ಆಗಿ ಅಥವಾ ಸ್ಮಾಲ್ ಮೆಸೇಜಸ್ ಕಳಿಸ್ಬೋದು. ಲಾಂಗ್ ಪ್ಯಾರಾಗ್ರಾಫ್ ಅಂತೂ ಅವರು ಖಂಡಿತ ಕಳಿಸೋದಿಲ್ಲ. ಸಿಂಪಲ್ ಆಗಿ ಹಾಯ್ ಎಮೋಜೀಸು, ಇಲ್ಲ ಫಾರ್ವರ್ಡ್ ಮೆಸೇಜಸ್ ಮಾಡೋದು, ಸಾಂಗ್ ಲಿಂಕ್, ಲೈಕ್ ಸೋಷಿಯಲ್ ಮೀಡಿಯಲ್ಲಿ ಏನೇನ್ ಬೇಕೋ ಎಲ್ಲಾನು ಮಾಡ್ತಾರೆ. ಸೊ ರೀಲ್ ಶೇರ್, ಇಲ್ಲದೆ ಲೋ ರಿಸ್ಕ್ ಗೆಸ್ಚರ್ಸ್ ಕಾಣ್ಬೋದು ರಿಯಾಕ್ಷನ್ ಚೆಕ್ಗೆ. ಸೊ ಎಮೋಷನಲ್ ಟೋನ್ ಚೇಂಜ್ ಆಗುತ್ತಾ ಅವ್ರದ್ದು ಅನ್ನೋದಾದ್ರೆ, ಖಂಡಿತ ಮೆಸೇಜ್ ಕಂಟೆಂಟ್ ಇರ್ಬೋದು. ಇದೆಲ್ಲ ನಿಮ್ಗೆ ಸೋಷಲೈಸ್, ಇವಾಗ ಪ್ರಾಕ್ಟಿಕಲ್ ಆಗಿ ಸೋಷಲೈಸ್ ಆಗಿ ಕನೆಕ್ಟ್ ಆಗ್ತೀರಾ ಅನ್ನೋದಾದ್ರೆ, ಸೊ ಈ ತರ ಮೆಸೇಜಸ್ ನಿಮ್ಗೆ ಬರ್ಬೋದು ಅಂತ ಇಲ್ಲಿ ಒಂದು ಗೆಸ್ಚರ್ಸ್ ಅಲ್ಲಿ ಹೇಳ್ಬೋದು ಅಷ್ಟೇನೆ. ಸೊ ಪ್ರಾಕ್ಟಿಕಲ್ ಆಫರ್ ಹೆಲ್ಪ್ ಸಿಗುತ್ತಾ ಅಂದ್ರೆ, ಖಂಡಿತ ಪ್ರಾಕ್ಟಿಕಲ್ ಆಫರ್ ಅಲ್ಲಿ ಸಿಗ್ತಾರೆ ಅವರು. ಟೈಮಿಂಗ್ ಬಂದು ಕೋಇನ್ಸಿಡೆನ್ಸ್ ಆಗಿ ಖಂಡಿತ ನೀವು ಅವರನ್ನ ಯೋಚಿಸಿದ ಕ್ಷಣದಲ್ಲಿ ಮೆಸೇಜ್ ಆರ್ ಕಾಲ್ ಖಂಡಿತ ಬರುತ್ತೆ. ಸೊ ವೀಲ್ ಆಫ್ ಫಾರ್ಚ್ಯೂನ್ ಇಲ್ಲಿ ಬಂದಿರೋದ್ರಿಂದ ಡೆಸ್ಟಿನಿ ಟ್ರಿಗರ್ ಆಗುತ್ತಾರೆ. ಸೊ ಕನೆಕ್ಷನ್ ಅಲ್ಲಿ ಡೆಸ್ಟಿನಿ ಟ್ರಿಗರ್ಡ್ ಕನೆಕ್ಷನ್ ಇದಾಗಿರೋದ್ರಿಂದ ಖಂಡಿತ ಕನೆಕ್ಟ್ ಆಗ್ತಾರೆ. ಅವರು ಗ್ರ್ಯಾಂಡ್ ರೊಮ್ಯಾಂಟಿಕ್ ಗೆಸ್ಚರ್ ಮಾಡೋ ಸ್ಟೇಜ್ಗೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಕನೆಕ್ಷನ್ ಸ್ಲೋ ಮತ್ತೆ ಕಾಶಿಯಸ್ ಆಗಿದೆ, ಬಟ್ ಜೆನ್ಯೂನ್ ಆಗಿದೆ. ನೀವು ಎಮೋಷನಲ್ ಫೂಲ್ ಆಗ್ತಾ ಇಲ್ಲ. ಆದ್ರೆ ಯೂನಿವರ್ಸ್ ಹೇಳ್ತಾ ಇರೋದು, ಅಬ್ಸರ್ವ್ ದ ಎಫರ್ಟ್, ನಾಟ್ ಟು ದ ಪ್ರಾಮಿಸ್ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನ, ನಿಮ್ಮ ಎಫರ್ಟ್ಸ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಆದ್ರೆ ಯಾವುದೇ ಪ್ರಾಮಿಸಸ್ನ ಅಬ್ಸರ್ವ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಫಸ್ಟ್ ನಿಮ್ಮ ಎಫರ್ಟ್ ಹಾಕಿದ್ರೆ ಪ್ರಾಮಿಸ್ ಖಂಡಿತ ಫುಲ್ಫಿಲ್ ಆಗುತ್ತೆ. ನಿಮಗೆ ಫೈನಲ್ ರಿಅಶ್ಯೂರೆನ್ಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಅವರು ನಿಮ್ಮನ್ನ ರೀಚ್ ಆದಾಗ ಕಾಮ್ ಆಗಿ ನೀವು ರಿಪ್ಲೈ ಮಾಡಿ. ಓವರ್ ಎಕ್ಸ್ಪ್ಲೇನ್ ಮಾಡಕ್ ಹೋಗಬೇಡಿ. ಲೆಟ್ ದೆಮ್ ಸ್ಟೆಪ್ ಫಾರ್ವರ್ಡ್ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ಗ್ರೋ ಆಗಬೇಕು ಅಂದ್ರೆ ಸ್ಪೇಸ್ ಪ್ಲಸ್ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಅಗತ್ಯ ಇದೆ. ನಿಮ್ಮ ಇಂಟ್ಯೂಷನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ, ಅದು ತಪ್ಪಲ್ಲ. ಸ್ಟ್ರಾಂಗ್ ಆಗಿರೋದು ತಪ್ಪಲ್ಲ. ಆದ್ರೆ ಟೈಮಿಂಗ್ ವಿಂಡೋ, ನೋ ಕಾಂಟ್ಯಾಕ್ಟ್ ಔಟ್ಕಮ್ ಬರಬೇಕು ಅಂದ್ರೆ ನೀವು ವೇಟ್ ಮಾಡಲೇಬೇಕು. ಹೋಪ್ ಈ ರೀಡಿಂಗ್ ನಿಮಗೆ ಕ್ಲಾರಿಟಿ ಅಂಡ್ ಹೋಪ್ ಸಿಕ್ಕಿದೆ ಅಂತ ಭಾವಿಸ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೆ ಏನಾದರೂ ಬೇರೆ ಬೇರೆ ಟಾಪಿಕ್ಸ್ ಅಲ್ಲಿ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ನೀವು ಕಮೆಂಟ್ ಅಲ್ಲಿ ನಿಮ್ಮ ಕ್ವೆಶನ್ ನ ತಿಳಿಸಿ. ನಾನು ಖಂಡಿತ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.